ಏರ್ಪೋರ್ಟ್ ರಸ್ತೆಯಲ್ಲಿ ಭೀಕರ ಅಪಘಾತವಾಗಿ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ಹೆಬ್ಬಾಳ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದು. ಸದ್ಯ ನಾವೀಗ ವೆಹಿಕಲ್ ನೋಡಬಹುದು. ಸುಮಾರು ಇದು 12 ವೀಲ್ನ ವೆಹಿಕಲ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ. ರಾತ್ರಿ ಸುಮಾರು 1:30ರಿಂದ 2 ಗಂಟೆಯ ಸುಮಾರಿಗೆ ಇದು ಸುಮಾರು ಕಲ್ಲು ಸ್ಲ್ಯಾಬ್ಗಳನ್ನ ತುಂಬಿಕೊಂಡಂತ ಲಾರಿ ಚಿಕ್ಕಬಳ್ಳಾಪುರ ಮಾರ್ಗದಿಂದ ಅಂದ್ರೆ ಏರ್ಪೋರ್ಟ್ ಮಾರ್ಗದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕೊಡಿಗೇಳಿಯ ಫ್ಲೈಓವರ್ ಮೇಲೆ ಒಂದು ಕಸದ ಲಾರಿ ಕೂಡ ಅಲ್ಲಿ ನಿಂತಿತ್ತು. ಆ ಕಸದ ಲಾರಿ ನಿಂತಿದ್ದ ಸಂದರ್ಭದಲ್ಲಿ ಅದಕ್ಕೆ ಅಲ್ಲಿ ಏನು ಡಿಕ್ಕಿ ಹೊಡೆದಿರುವಂಥದ್ದು, ಡಿಕ್ಕಿ ಹೊಡೆದಂತ ರಭಸಕ್ಕೆ ಈ ರೀತಿ ಗಾಡಿ ಆಗಿರುವಂಥದ್ದು. ಅಂದ್ರೆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಕಲ್ಲುಗಳು ಕೂಡ ಕೆಳಗಡೆ ಬಿದ್ದಿದೆ, ಮತ್ತೆ ಲಾರಿಯೂ ಕೂಡ ಕೆಳಗಡೆ ಬಿದ್ದಿರುವಂಥದ್ದು. ಆದ್ರೆ ಈ ಸಂದರ್ಭದಲ್ಲಿ ಕಸದ ಲಾರಿಯ ಚಾಲಕ ಅಂದ್ರೆ ಬಿಬಿಎಂಪಿ ಕಸದ ಲಾರಿಯ ಚಾಲಕ ಅಹಮದ್ ಅಂತೇಳಿ ಆತ ಕೂಡ ಸಿಕ್ಕಾಕೊಂಡು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಅನಂತರ ಒಟ್ಟಾರೆ ಈ ಅಪಘಾತದಲ್ಲಿ 3 ವೆಹಿಕಲ್ ಡ್ಯಾಮೇಜ್ ಆಗಿರುವಂಥದ್ದು. ಮತ್ತೆ ಈ ಒಂದು 12 ವೀಲರ್ ಒಂದು ವೆಹಿಕಲ್ ಒಂದು ಕಡೆ, ಮತ್ತೊಂದು ಬಿಬಿಎಂಪಿ ಕಸದ ಲಾರಿ ಒಂದು ಕಡೆ, ಮತ್ತೊಂದು ಕಡೆ ಒಂದು ಎರ್ಟಿಗಾ ಕಾರು ಕೂಡ ಅಲ್ಲಿ ಪಾಸ್ ಆಗ್ತಾ ಇತ್ತು. ಅದರಲ್ಲಿದ್ದಂಥವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಸುಮಾರು 3 ಜನಕ್ಕೆ ಗಾಯಗಳಾಗಿದೆ. ಅವರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಆದ್ರೆ ಈ ಒಂದು ವೆಹಿಕಲ್ ಏನಿದೆ, ಈ ವೆಹಿಕಲ್ ಅಂದ್ರೆ ಚಿಕ್ಕಬಳ್ಳಾಪುರ ಮಾರ್ಗದಿಂದ ಕಲ್ಲು ಸ್ಲ್ಯಾಬ್ಗಳನ್ನ ಗ್ರಾನೈಟ್ಗೆ ಬಳಸುವಂತಹ ಸ್ಲ್ಯಾಬ್ಗಳಿದು. ಇದನ್ನ ಅಲ್ಲಿ ತುಂಬಿಕೊಂಡು ಇಲ್ಲಿಂದ ಅವರು ಬರ್ತಾ ಇರುವಂತದ್ದು. ಹೆಚ್ಚು ಒಂದು ಹೆವಿ ಸ್ಪೀಡಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದರಲ್ಲಿ ಕಂಟ್ರೋಲ್ ತಪ್ಪಿ, ಅದು ಕಸದ ಲಾರಿ ಏನಿದೆ ಅದು ಫ್ಲೈಓವರ್ ಮೇಲೆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪಿ ನೇರವಾಗಿ ಬಂದು ಹೊಡೆದಿರುವಂತದ್ದು. ಪರಿಣಾಮವಾಗಿ 2 ಗಾಡಿಗಳು ಕೂಡ ಮುಗುಚಿ ಬಿದ್ದಿದೆ. ಜೊತೆಗೆ ಇದರಲ್ಲಿದ್ದಂತ ಕಲ್ ಸ್ಲ್ಯಾಬ್ಗಳೆಲ್ಲವೂ ಕೂಡ ಅದರ ಮೇಲೆ, ಕಾರ್ ಮೇಲೆ ಮತ್ತೆ ಲಾರಿ ಮೇಲೆ ಕೂಡ ಬಿದ್ದಿರುವಂತದ್ದು. ಪರಿಣಾಮವಾಗಿ ಒಂದು ಕಸದ ಲಾರಿಯು ಕೂಡ ಅದು ಡ್ಯಾಮೇಜ್ ಆಗಿ ಅದರಲ್ಲಿ ಚಾಲಕ ಸಣ್ಣ ಪುಟ್ಟ ಅದ್ರ ಪ್ರಾಬ್ಲಮ್ ಆಗಿ ಆತನು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಮತ್ತೊಂದು ಕಡೆ 2 ವೆಹಿಕಲ್ ಎರ್ಟಿಗಾ ಕಾರಲ್ಲಿ ಇದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಆಗಾಗ ಅಪಘಾತಗಳು ನಡೀತಲೇ ಇರ್ತವೆ. ಅಲ್ಲಿ ಎಲ್ಲರೂ ಕೂಡ ಯಾವುದೇ ರೀತಿ ವೆಹಿಕಲ್ ಪಾರ್ಕಿಂಗ್ ಮಾಡುವಂತಿಲ್ಲ. ಆದ್ರೆ ಸಣ್ಣ ಪ್ರಮಾಣದಲ್ಲಿ ಏನೋ ವೆಹಿಕಲ್ ಪ್ರಾಬ್ಲಮ್ ಆಗಿ ಲಾರಿ ಅಲ್ಲಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಅನಾಹುತ ಆಗಿರುವಂಥದ್ದು. ಸದ್ಯ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ವೆಹಿಕಲ್ಸ್ ಎಲ್ಲ ತೆರವು ಮಾಡಿದ್ದಾರೆ. ಮತ್ತೆ ಬಾಡಿಯಲ್ಲಿ ಕೂಡ ಶಿಫ್ಟ್ ಮಾಡಿರುವಂಥದ್ದು, ಗಾಯಗೊಂಡವರಂತ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಿರುವಂಥದ್ದು. ಸದ್ಯ ಈಗ ಈ ಚಾಲಕ ಏನಿದ್ದಾನೆ, ಇದರಲ್ಲಿ ವೆಹಿಕಲ್ ಯಾರ್ದು ಏನು ಅನ್ನೋದ್ರ ಬಗ್ಗೆ ಮತ್ತೆ ಸ್ಪಷ್ಟವಾಗಿ ಅದರಲ್ಲಿ ಒಂದು ವೇಳೆ ಏನಾದರೂ ಪೀಕ್ ಅವರಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ, ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು. నెంబర్ పెట్టి ఏం లేదు. మార్నింగ్ చెప్తా నైట్ ఆడికి పోలా తీసుకొని అయిపోయిందా మళ్ళీ ఇట్టాడికి పోయినావు అయితే